ಧರಣಿ ದೇವಿಯೋ ಪದ್ಮಾವತಿ ಎಂಬ ವಿಧಾನದಿ ಜನೀರೇ ಯಶೋದೆ ಬಕುಳೆಯಾಗುತ್ತ ಯಶೋದೆ ಬಕುಳೆಯಾಗುತ್ತ ಹರುಷಾದಿಯೊಳ ಮಗನ ಬೀರಪ್ಪಿ ಏನಾಯಿತೆ ದೇವಾಗನೇ ಸಂತೋಷದಿಂದ ನಗುನಗುತ್ತಾ ನನ್ನಿಂದ ಆಶೀರ್ವಾದ ಪಡೆದು ಹೋದವಳು. ಹೌದಮ್ಮ, ಮರಳಿ ಮನೆಗೆ ಬಂದಿದ್ದೀಯ. ನಿನ್ನ ಮುಖವನ್ನು ನೋಡ್ತಾ ಇದ್ದೇನೆ. ಕಣ್ಣಿ ಕುಂದಿ ಬಾಡಿ ಬಸವಳಿಗೆ ಹೋಗಿ ಮನದ ಹದನವನ್ನು ವದನ ಸೂಚಿಸುತ್ತದೆ ಅಂತೆ. ಸತ್ಯ ಜ್ವರವಾದ ಅಂತ ಹೇಳಲು ಸಾಧ್ಯವೇ ಇಲ್ಲ. ಹಾಗಿದ್ರೆ ನಿನ್ನ ಪಾಲಿಗೆ ಬಂದಿರುವಂತ ಚಿಂತೆಯನ್ನು ತಾಯಿಯಲ್ಲಿ ಹೇಳಲಾಗಿ ಮಗು. ಅಮ್ಮ ಹೀಗೆ ಮೃಗಬೇಟೆ ಮಾಡುತ್ತಿರುವಂತಹ ಸಂದರ್ಭ ಸುಂದರವಾದ ಕರುಣೆಯನ್ನು ನೋಡಿದ್ದೇನಮ್ಮ. ಪರಿಚಯವನ್ನು ಕೇಳಿದ್ದೇನೆ. ಪದ್ಮಾವತಿಯಂತೆ ಬ್ರಹ್ಮನು ಗೈದ ಕಾಂತೆ ಬ್ರಹ್ಮನು ಗೈದ ಕಾಂತೆ ಮೊಗ್ಗು ಮೊಗದ ಚೆಲುವೆ ಕಂಡಾಕಣ ಮೊಗ್ಗು ಮೊಗದ ಚೆಲುವೆ ಕಂಡಾಕಣ ನಾವಿದೆ ನಾವಿದೆ ನಾವಿದೆ
ಸಹ ಮದುವೆ ಆಗಲು ಮನಸ್ಸಿದೆ ಅಮ್ಮ. ಹಾಗೆ ನನಗೂ ಸಹ ಮದುವೆ ಆಗಲು ಮನಸ್ಸಿದೆ. ಹಾಗಾಗಿ ಒಂದು ಮದುವೆ ಮಾಡ್ತೀರಮ್ಮ. ಮಕ್ಕಳ ಆಸೆ ನಿಲ್ಲಿಸಬೇಕಾದ್ದು ತಾಯಿಯಾಗಲು ಕರ್ತವ್ಯ. ಮಗನ ಮಾತನು ಕೇಳುತ್ತಾ ಬಕುಳಾದೇವಿ ಅಂದು ತೋಷವ ತಾಳುತ್ತ ಮಾತ ಕೇಳುತ್ತ ತೋಷ ತಾಳುತ್ತ ಮಗನ ಮಾತನು ಕೇಳುತ್ತ ಮಗನ ಮಾತನು ಕೇಳುತ್ತ ಬಕುಳಾದೇವಿ ಅಂದು ತೋಷವ ತಾಳುತ್ತ ಬಕುಳಾದೇವಿ ಅಂದು ತೋಷವ ತಾಳುತ್ತ ಹೋಗಿ ಕೇಳುವೆನ ಗಗನರಾಜನುಡು ಹೋಗಿ ಕೇಳುವೆನ ಗಗನರಾಜನುಡು ಕೇಳದಿ ಗೈದುವೆ ಶ್ರೀನಿವಾಸ ಪದ್ಮಾವತಿ ಕಲ್ಯಾಣವ ಕೇಳದಿ ಗೈದುವೆ ಶ್ರೀನಿವಾಸ ಕಲ್ಯಾಣವ ಅವನ ಮಾತನ್ನು ಕೇಳುತ್ತ ಬಕುಳಾದೇವಿ ಅಂದು ಧ್ವಜ ತಾಳುತ್ತಾ ಅಮ್ಮ ಸಂತೋಷ ಆಗ್ತಿದೆ ನನಗೆ. ಯಾಕೆ ಗೊತ್ತುಂಟಾ? ಯಾಕೆ? ಮಕ್ಕಳ ಆಸೆ ಈಡೇರಿಸಬೇಕಾದ್ದು ತಾಯಿಯಾದ ನನ್ನ ಕರ್ತವ್ಯ. ನಿಜ. ನಿನ್ನ ಮಾತಿಗೋಸ್ಕರವಾಗಿ ಹ. ನೇರವಾಗಿ ಆಕಾಶರಾಜನ ಬಳಿಗೆ ಹೋದೆ. ಮದುವೆ ವಿಚಾರ ಮಾತಾಡಿದೆ. ಹೋಗಿದ ಕಾರ್ಯ ಆಯ್ತಲ್ಲಮ್ಮ. ಆತ ಹೇಳಿದಂತ ಮಾತೇನು? ಹ. ಬ್ರಹ್ಮನ ಪ್ರಗತಿ ಆಗ್ಬೇಕಂತೆ, ಈಶನ ಆಟೋಟತ್ವ ಆಗ್ಬೇಕಂತೆ, ಹ. ಮುಕ್ಕೋಟಿ ದೇವತೆಗಳನ್ನು ಬರಮಾಡಿಕೊಳ್ಬೇಕಂತೆ. ಅಷ್ಟೇ ಅಲ್ಲ ಕಂದ, ಹ. ನನ್ನ ಮಗನ ಮದುವೆ ನೋಡಿ ವಿಜೃಂಭಣೆಯಿಂದ ಆಗ್ಬೇಕು ಎಂದು ಆಸೆ ಪಟ್ಟವಳು ನಾನು. ನಿಜ. ಆದ್ರೆ ಏನ್ ಮಾಡುದು ಹೇಳು? ಏನಮ್ಮ ಕೆಲವಷ್ಟು ಹಣ ಕೇಳಿದ್ದಾನೆ ಅವ. ಕೊಡ್ತಾರೆ. ಕೊಡುವಳವೇ? ಹ. ನಾವು ಬಡವರಲ್ವಾ? ನಿಜ. ಹ. ಸಾಲವನ್ನಾದರೂ ಮಾಡಿ ಮದುವೆ ಮಾಡ್ಬೋದಲ್ಲ. ಯಾರು ನನಗೆ ಸಾಲ ಕೊಡ್ತಾನೆ? ಇದ್ದಾನೊಬ್ಬ ಯಾರು? ದನಕ್ಕೆ ಅಧಿಪತಿಯಾಗಿರುವಂತ ಕುಬೇರ. ಅವನಿಗೆ ಹೇಳಿ ಕೇಳಿದ್ರೆ ಖಂಡಿತ ಹೋಗಿ ಕೊಡ್ತಾನೆ. ಹಣ ಕೊಡುವರು ತುಂಬಾ ಮಂದಿ ಇದ್ದಾರೆ. ಹ. ಕೊಟ್ಟಂತ ಹಣವನ್ನು ತಿರುಗಿಸಿಕೊಡ್ಬೇಕಲ್ಲ. ತಿರುಗಿಸು ಕೊಡುವಂತ ಬಗೆಯೂ ಸಹ ನನ್ನಲ್ಲಿದೆ. ಹೇಗೆ? ಮುಂದೊಂದು ದಿನ ತಿರುಮಲ ಎಂಬ ಬೆಟ್ಟದಲ್ಲಿ ತಿರುಪತಿ ತಿಮ್ಮಪ್ಪನಾಗಿ ನೆಲೆಗೊಳ್ತೇನೆ. ನನ್ನ ನೋಡೋದಕ್ಕೆ ಅದೆಷ್ಟೋ ಮಂದಿ ಭಕ್ತಾದಿಗಳು ಅಲ್ಲಿವರೆಗಾಗಿ ಬರ್ತಾರೆ. ಹ. ಬರುವವರು ಹಾಗೆ ಬರುವುದಿಲ್ಲ, ಮತ್ತೆ? ಕಾಣಿಕೆಯನ್ನು ತರ್ತಾರೆ. ನನ್ನ ಗರ್ಭಗುಡಿಯ ಮುಂಭಾಗದಲ್ಲಿರುವಂತ ಕಾಣಿಕೆ ಹುಂಡಿಗೆ ಹಾಕ್ತಾರೆ. ಅದುವೇ ಮುಡಿಪು ಕಾಣಿಕೆ ಅಂತೇಳಿ ಪ್ರಸಿದ್ಧೇನು ಅಂತದೆ. ಅದನ್ನು ಸ್ವಲ್ಪ ಸ್ವಲ್ಪ ಸಮುದ್ರರಾಜನ ಮುಖೇನವಾಗಿ ಕುಬೇರನಿಗೆ ತಲುಪಿಸೋದಲ್ಲ. ಆದ್ರೆ ಒಂದು ಮಾತು ನಿನ್ನಲ್ಲಿ. ಏನಮ್ಮ? ಬಂದಂತ ಭಕ್ತಾದಿಗಳಿಗೆ ಪ್ರಸಾದ ರೂಪದಲ್ಲಿ ಏನಾದ್ರೂ ಕೊಡ್ಬೇಕಲ್ಲ. ಲಡ್ಡು ಪ್ರಸಾದವನ್ನ ಕೊಡ್ತೇನೆ. ಅದನ್ನೇ ಯಾಕೆ ಕೊಡ್ಬೇಕು? ಕೈಯೇನುಂಡು ಅಲ್ಲಿವರೆಗಾಗಿ ಬಂದಿರ್ತಾರೆ. ಅವರ ಬಾಳಿನಲ್ಲಿ ಸಿಹಿ ಎಂಬುದು ಬರ್ಬೇಕಲ್ವಾ? ಹಾಗಾಗಿ ಲಡ್ಡು ಪ್ರಸಾದವನ್ನು ಕೊಡ್ತೇನೆ. ಯೋಚನೆ ಮಾಡುವಂತ ಅಗತ್ಯ ಇಲ್ಲ. ಹ. ಆಕಾಶರಾಜನ ಬಳಿಗೆ ಹೋಗಿ ಮದುವೆ ವಿಚಾರ ಮಾತಾಡಿ ಪದ್ಮಾವತಿಯನ್ನು ಈ ಮನೆ ಕರೆತಂದು ಹ. ಶ್ರೀನಿವಾಸ ಕಲ್ಯಾಣ ನೆರವೇರಿಸಿ ನಿಶ್ಚಿತಿರು. ನಮೋ ನಮಃ. ಆಕೆ ಮಾಡ್ತಾರ ಮಾಡುವ ಮಾಡಿ ಮಾಡಿ ಅಪ್ಪ ಮಕ್ಕಳು ಮಾಡಿ ಜಯ ಜಯ ಜಗದ್ಬಾರಿದೆ ಜಯ ಜಯ ಜಗದ್ಬಾರಿದೆ ಮಹೇಶ್ವರಿ ಜಯ ಜಯ ಜಗದ್ಬಾರಿದೆ ಜಯ ಗದಾಹಿನಿ ಅಭಯ ಗದಾಹಿನಿ ಜಯ ಗದಾಹಿನಿ ಅಭಯ ಗದಾಹಿನಿ ಜಯ ಕಾತ್ಯಾಯಿನಿ ಜಯ ಭವಾನಿ ಜಯ ಜಯ ಜಗ
ನಾನು ಹಾಳು ಮಾಡುವುದಿಲ್ಲ. ಇದ್ರೆ ಎರಡು ಮಾತುಗಳು ಈಗ ಅವ್ರು ಹೇಳ್ತಾರೆ. ಮಳೆ ಜೋರು ಬರ್ತಾವೆ. ಅಪ್ಪ ಓಂ ಶ್ರೀ ಹರಿಗುರುಭ್ಯೋ ನಮಃ. ಪವಿತ್ರಾತ್ಮನೇ, ಅಭಿಮಾನಿಗಳೇ ಹಾಗೂ ಸಜ್ಜನ ಮಿತ್ರರು, ಇವತ್ತು ಶ್ರೀಮಾನ್ ಕೃಷ್ಣಯ್ಯ ಹಾಗೂ ಅವರ ಸಂಗಡಿಗರಿಂದ ನಮ್ಮ ಮನೆಯಲ್ಲಿ ಯಕ್ಷಗಾನ ವೈಭವವು ಅದನ್ನು ನೋಡಿ ನಾನು ಮತ್ತು ನನ್ನ ಕುಟುಂಬದ ಸದಸ್ಯರೆಲ್ಲರೂ ಆನಂದ ತುಂಗರಿತರಾಗಿದ್ದೇವೆ. ಸಂತೋಷ ಸಾಗರದಲ್ಲಿ ಮುಳುಗಿದ್ದೇವೆ. ನಮ್ಮ ಜೀವನ ಪಾವನವಾಗಿದೆ. ಈ ಯಕ್ಷಗಾನ ಕಲೆಯ ಉಳಿವಿಗಾಗಿ ಶ್ರಮಿಸಿದಂತಹ ನಮ್ಮ ಕಡಲತಡಿಯ ಭಾಗವ ಶ್ರೀಮಾನ್ ಕೋಟ ಶಿವರಾಮ್ ಕಾರಂತರು, ಹಾಗೆ NGM ಕಾಲೇಜು ಉಡುಪಿ ಅಲ್ಲಿ ಪ್ರಿನ್ಸಿಪಾಲರಾಗಿದ್ದಂತಹ ಅರ್ಥಶಾಸ್ತ್ರರಾಗಿದ್ದಂತಹ ಶ್ರೀಮಾನ್ ಕೂಟಿ ಹರಿದಾಸ್ ಭಟ್ರು, ಹಾಗೆ PPC ಕಾಲೇಜ್ ಪೂರ್ಣ ಪ್ರಜ್ಞಾ ಕಾಲೇಜು ಉಡುಪಿ ಇಲ್ಲಿ ಪ್ರಾಂಶುಪಾಲರಾಗಿದ್ದಂತಹ, ಹಾಗೆ ಖ್ಯಾತಿ ಪಡೆದಂತಹ ಚರಿತ್ರಕಾರರಾಗಿದ್ದಂತಹ ಪಾದೂರು ಗುರುರಾಜ್ ಭಟ್ ಅವರನ್ನ ಈ ಪುಣ್ಯ ಸಮಯದಲ್ಲಿ ಈ ಶುಭ ಸಂದರ್ಭದಲ್ಲಿ ಭಕ್ತಿಪೂರ್ವಕವಾಗಿ ವಂದನೆಗಳನ್ನು ಅರ್ಪಿಸುತ್ತಾ ಅವರನ್ನು ಸ್ಮರಿಸುತ್ತಿದ್ದೇನೆ. ಈ ಯಕ್ಷಗಾನ ಕಲಾ ವೈಭವವು, ಈ ಯಕ್ಷಗಾನ ಕಲಾ ವೈಭವದ ದುಂದುಬಿಯು ದೇಶ ವಿದೇಶಗಳಲ್ಲಿ ಮೊಳಗಲಿ. ಈ ಯಕ್ಷಗಾನ ಕಲಾ ವೈಭವದ ಝೇಂಕಾರವು ದೇಶ ವಿದೇಶಗಳಲ್ಲಿ ಪ್ರತಿಧ್ವನಿಸಲಿ ಎಂದು ಆ ಭಗವಂತನಲ್ಲಿ ಪರಮ ಭಕ್ತಿಯಿಂದ ಪ್ರಾರ್ಥಿಸುತ್ತಿದ್ದೇನೆ. ಶ್ರೀಮಾನ್ ಕೃಷ್ಣಯ್ಯ ಆಚಾರ್ಯರವರು ಹಾಗೂ ಅವರ ತಂಡದವರು ತಮ್ಮ ಜೀವನ ಪರ್ಯಂತ ಈ ಅತ್ಯಂತ ಶ್ರೇಷ್ಠವಾದ ದೇವಲೋಕದ ಕಲೆ ಅಂತ ಹೇಳಬಹುದು. ಈ ಯಕ್ಷಗಾನ ಏನಿದೆ ಅದು ಇಲ್ಲಿದಲ್ಲ, ದೇವಲೋಕದ ಕಲೆ ಶ್ರೀಯುತ ಕೃಷ್ಣಯ್ಯ ಆಚಾರ್ಯರು ನನಗೆ ಗೊತ್ತುಂಟು. ಅದು ಧರೆಗಿಳಿದು ಬಂದಿದೆ. ಇವತ್ತು ಶ್ರೀಮಾನ್ ಕೃಷ್ಣಯ್ಯ ಆಚಾರ್ಯರು ಹಾಗೂ ತಮ್ಮ ಸಂಘ ಅದ್ಭುತವಾಗಿ ಪ್ರಸಂಗ ತಿರುಪತಿ ಶ್ರೀನಿವಾಸ ಕಲ್ಯಾಣ ಪ್ರಸಂಗವನ್ನ ಅದ್ಭುತವಾಗಿ ನಮಗೆ ಆಡಿ ತೋರಿಸಿ ನಮ್ಮ ಮನಸ್ಸನ್ನು ಸಂತೋಷಗೊಳಿಸಿದ್ದಾರೆ. ಶ್ರೀಮಾನ್ ಕೃಷ್ಣಯ್ಯ ಆಚಾರ್ಯರು ಹಾಗೂ ಅವರ ತಂಡದವರು ಈ ಕಲಾ ವೈಭವವನ್ನು, ಕಲಾ ಶ್ರೀಮಂತಿಕೆಯನ್ನು ತಮ್ಮ ಜೀವನದಲ್ಲಿ ಗರ್ಜಿಸಿಕೊಂಡು ನಮಗೆಲ್ಲರಿಗೂ ಅತ್ಯುತ್ತಮ ಮಾರ್ಗದರ್ಶನವನ್ನು ತೋರಿಸಿದ್ದಾರೆ. ಹಾಗೆ ಈ ಕಲೆಯು ಉಳಿಯಲಿ, ಬೆಳಗಲಿ ಹಾಗೂ ಚಿರಾಯುವಾಗಲಿ ಅಂತ ಮತ್ತೊಮ್ಮೆ ಆ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ನಿಮ್ಮ ಶ್ರೀಮಾನ್ ಕೃಷ್ಣಯ್ಯ ಆಚಾರ್ಯರು ಹಾಗೂ ತಂಡದ ಕಲೆಗೆ ನನ್ನ ಗೌರವಪೂರ್ವ ನಮನಗಳನ್ನು ಸಲ್ಲಿಸುತ್ತಿದ್ದೇನೆ. ಎಲ್ಲರಿಗೂ ಧನ್ಯವಾದ.